ಹಾಡ ಹಗಲೇ ದರೋಡೆ ಮಾಡೋರಿಗೆ ಸ್ವರ್ಗ ಅಂತ ಹೇಳಿ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ದರೋಡೆ ಮಾಡೋರಿಗೆ ಹಾಡ ಹಗಲೇ ಸ್ವರ್ಗ ಅನ್ನುವಂಥದ್ದಾಗಿ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಬ್ಯಾಂಕಿಗೆ ಹೋಗಲು ಜನರು ಹೆದರುವಂತಾಗದೆ, ಪೊಲೀಸರ ಬಳಿ ಗನ್ ಇಲ್ಲ, ಇನ್ನು ಇದ್ರೆ ಅದಕ್ಕೆ ಬುಲೆಟ್ ಇಲ್ಲ ಅಂತ ಹೇಳಿ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಹಾಡ ಹಗಲೇ ದರೋಡೆ ಮಾಡೋರಿಗೆ ಒಂದು ರೀತಿ ಸ್ವರ್ಗದಂತಾಗಿದೆ. ಈಗ ಬ್ಯಾಂಕಿಗೆ ಹೋಗೋದಕ್ಕೆ ಜನ ಹೆದರುವಂತಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಹಾಗೂ ನೆನ್ನೆ ನಡೆದಿರುವಂತಹ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಏನು ಘಟನೆ ಇದೆ, ಇದರಿಂದಾಗಿ ಜನರು ಬ್ಯಾಂಕಿಗೆ ಹೋಗೋದ್ರಲ್ಲಿ ಒಂದು ರೀತಿ ಹೆದರ್ತಾ ಇದ್ದಾರೆ. ಇನ್ನು ಪೊಲೀಸರ ಬಳಿ ಗನ್ ಇಲ್ಲ, ಗನ್ ಇದ್ರೂ ಕೂಡ ಅದರಲ್ಲಿ ಬುಲೆಟ್ ಇಲ್ಲ ಅಂತ ಹೇಳಿ ಅಶೋಕ್ ವ್ಯಂಗ್ಯ ಹಾಡಿದ್ದಾರೆ. ಹಾಡ ಹಗಲೇ ದರೋಡೆ ಮಾಡೋರಿಗೆ ಇದು ಸ್ವರ್ಗದ ಸರ್ಕಾರ ಅಂತ ಹೇಳಿದ್ದಾರೆ. ಬ್ಯಾಂಕಿಗೆ ಹೋಗಬೇಕು ಅಂತ ಹೇಳಿದ್ರೆ ಜನ ಹೆದರ್ತಾ ಇದ್ದಾರೆ. ಪೊಲೀಸರ ಬಳಿ ಗನ್ ಇಲ್ಲ, ಇದ್ರೂ ಕೂಡ ಅದರಲ್ಲಿ ಬುಲೆಟ್ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಅಶೋಕ್ ವ್ಯಂಗ್ಯ ಹಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.